ಇವತ್ತು ಒಂದು ವಿಶೇಷವಾದಂಥ ತವ್ವೆ ಮಾಡ್ತಾ ಇದ್ದೀನಿ. ಅನ್ನಕ್ಕೆ ಕಲ್ಸ್ಕೊಳ್ಳೋಕೆ ಚೆನ್ನಾಗಿರುತ್ತೆ, ಚಪಾತಿಗೆ ನೆಂಚ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ಮಾಡುವಂಥ ಒಂದು ಐಟಮು. ಸೂಪರ್ ಆಗಿದೆ, ಸೂಪರ್. ಹಲೋ ಹಲೋ ಹಲೋ, ವೆಲ್ಕಮ್ ಟು ಸ್ವೀಟ್ ಖಾರ ಕಾಫಿ ಪ್ರೆಸೆಂಟೆಡ್ ಬೈ ಇಂಡಿಯಾ ಸ್ವೀಟ್ ಹೌಸ್. ಶುರು ಮಾಡೋಣ ನಮ್ಮ ಇವತ್ತಿನ ಸ್ಪೆಷಲ್. ಇದಕ್ಕೆ ಮುಂಚೆ ನಿಮಗೆಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನೀವು ತೋರಿಸ್ತಾ ಇರುವಂಥ ಸಪೋರ್ಟು ನಮಗೆ ನಿಜವಾಗ್ಲೂ ತುಂಬ ಅಮೂಲ್ಯವಾದದ್ದು. ಭಾಳ ಖುಷಿಯಾಗುತ್ತೆ. ತುಂಬ ಧನ್ಯವಾದಗಳು ನಿಮಗೆ. ಹಸಿರು ಅವಲಕ್ಕಿನ ಅಷ್ಟು ಇಷ್ಟಪಟ್ಟು ನೋಡ್ತಾ ಇದ್ದೀರಾ, ಹಾಗೆಯೇ ಮನೆ ಮಸಾಲೆ ಪುರಿಯನ್ನು ಅಷ್ಟು ಇಷ್ಟಪಟ್ಟು ನೋಡ್ತಾ ಇದ್ದೀರಾ, ಅವರೆಕಾಳು ಪಲಾವನ್ನು ಅಷ್ಟು ಇಷ್ಟಪಟ್ಟು ನೋಡ್ತಾ ಇದ್ದೀರಾ. ಈ ಎಲ್ಲ ವೀಡಿಯೋಗಳನ್ನು ನೀವು ನೋಡಿದಷ್ಟು ನನಗೆ ನಿಮ್ಮ ಸಪೋರ್ಟು ಒಂದು ಆನೆ ಬಲ ಥರ ಕನ್ವರ್ಟ್ ಆಗ್ತಿದೆ. ಥ್ಯಾಂಕ್ ಯು ವೆರಿ ಮಚ್ ಈ ಸಪೋರ್ಟ್ಗೆ. ಇವತ್ತು ಒಂದು ವಿಶೇಷವಾದಂಥ ತವ್ವೆ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನಿಟ್ಟಿರೋ ಹೆಸರೇ ಗಟ್ಟಿ ತವ್ವೆ ಅಂತ. ಯಾಕೆಂದರೆ ಇದು ಅನ್ನಕ್ಕೆ ಕಲ್ಸ್ಕೊಳ್ಳೋಕೆ ಚೆನ್ನಾಗಿರುತ್ತೆ, ಚಪಾತಿಗೆ ನೆಂಚ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ಮಾಡುವಂಥ ಒಂದು ಐಟಮು, ಮನೆಯಲ್ಲಿರುವ ವಸ್ತುಗಳಲ್ಲೇ ಮಾಡುವಂಥ ಐಟಮು. ಹೊರಗಡೆಯಿಂದ ಏನೂ ತೊಗೊಂಬರ್ಬೇಕಾಗಿಲ್ಲ, ಈಸಿಯಾಗಿ ಮಾಡ್ಬೋದು. ಸೊ ಇವತ್ತಿನ ವಿಶೇಷ ಗಟ್ಟಿ ತವ್ವೆ. ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನಿಲ್ಲಿ 1 ಕಪ್ಪಷ್ಟು ತೊಗರಿಬೇಳೆ ಇಟ್ಕೊಂಡಿದ್ದೀನಿ. ಈ ತೊಗರಿಬೇಳೆಯನ್ನು ನೆನೆಸಿಟ್ಕೊಂಡಿದ್ದೀನಿ. ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ನೆನೆಸಿ ನೀರು ತೆಗೆದಿಟ್ಕೊಂಡಿದ್ದೀನಿ. ಹಾಗೆಯೇ 1 ಕಪ್ಪಷ್ಟು ತೆಂಗಿನಕಾಯಿ ತುರಿ, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಟೊಮೆಟೊ 1 ಕಪ್ಪು, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ 1 ಕಪ್ಪು, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಪಾಲಕ್ ಸೊಪ್ಪು 1 ಕಪ್ಪು, ಹಸಿ ಮೆಣಸಿನ್ಕಾಯಿ ಒಂದು 3 ರಿಂದ 4, ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಹಾಗೆಯೇ 1 ಇಂಚಷ್ಟು ಹಸಿ ಶುಂಠಿ, ಒಂದು 8 ರಿಂದ 10 ಬೆಳ್ಳುಳ್ಳಿ ಹೆಸಳು, ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ಅರಿಶಿನ ಒಂದು ಅರ್ಧ ಚಮಚ, ಒಂದು ಅರ್ಧ ಚಮಚದಷ್ಟು ಸಾಸಿವೆ, ಸ್ವಲ್ಪ ಇಂಗು, ಆಮೇಲೆ ನಿಂಬೆ ಹಣ್ಣಿನ ರಸ, ರುಚಿಗೆ ತಕ್ಕಷ್ಟು ಉಪ್ಪು, ತುಪ್ಪ ಮತ್ತು ಎಣ್ಣೆ. ಇವೆಲ್ಲ ನಮ್ಮ ಇವತ್ತಿನ ವಿಶೇಷ ಅದ್ಭುತವಾದಂಥ ಗಟ್ಟಿ ತವ್ವೆಗೆ ಬೇಕಾಗಿರತಕ್ಕಂಥ ಪದಾರ್ಥಗಳು. ಈಗ ಗಟ್ಟಿ ತವ್ವೆ ಮಾಡೋಕ್ಕೆ ಶುರು ಮಾಡೋಣ. ಫಸ್ಟು ಕುಕ್ಕರ್ ಇಟ್ಬಿಟ್ಟು ನಾವು ಈ ಬೇಳೆಯನ್ನು ಬೇಯಿಸ್ಕೊಂಬಿಡೋಣ. ಲೆಸನ್ ನಂಬರ್ 1, ಒಲೆ ಹತ್ತಿಸಬೇಕು. ಅದರ ಮೇಲೆ ಒಂದು ಕುಕ್ಕರ್ ಇಡಬೇಕು. ಈ ಕುಕ್ಕರ್ಗೆ ನಾನು ಬೇಳೆ ಹಾಕ್ತೀನಿ. ಈ ಬೇಳೆಗೆ ಅದು ಮುಳುಗುವಷ್ಟು ನೀರು ಅಷ್ಟೇ, ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ಓಕೆ, ಇದಕ್ಕೇನೆ 1 ಕಪ್ಪಷ್ಟು ಸಣ್ಣದಾಗಿ ಹೆಚ್ಚಿರತಕ್ಕಂಥ ಪಾಲಕ್ ಸೊಪ್ಪು. ಓಕೆ, ಒಂದು ಚಿಟಿಕೆ ಅರಿಶಿನ, ಒಂದು ಸ್ವಲ್ಪ ತುಪ್ಪ, ಸ್ವಲ್ಪ ಉಪ್ಪು, ಈಗ ಇದು 3 ವಿಸಿಲ್ ಕೂಗಿ ಚೆನ್ನಾಗಿ ಬೇಯಬೇಕು. ಅಷ್ಟರಲ್ಲಿ ನಾವೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ, ಫಸ್ಟು ಹಸಿ ಮೆಣಸಿನ್ಕಾಯಿ ಒಂದು 4 ರಿಂದ 5 ಹಸಿ ಮೆಣಸಿನ್ಕಾಯಿ, 1 ಇಂಚಷ್ಟು ಹಸಿ ಶುಂಠಿ, ಆಮೇಲೆ ಒಂದು 8 ರಿಂದ 10 ಬೆಳ್ಳುಳ್ಳಿ ಹೆಸಳು. ಈ ಬೆಳ್ಳುಳ್ಳಿ ಬಿಟ್ಬಿಡ್ಬೋದು ತಿಂದೇ ಇರೋರು. ಬರೀ ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಮಾತ್ರ ಪೇಸ್ಟ್ ಮಾಡ್ಕೊಳ್ಳಿ. ಇದು ನೀರು ಹಾಕ್ತೀರಾ, ತರ್ತರಿಯಾಗಿ ಇದನ್ನು ರುಬ್ಕೋಬೇಕು. ಹಬ್ಬವೇ ಇರಲಿ, ಹರಿದಿನವೇ ಇರಲಿ, ಶುಭಾರಂಭವಿರಲಿ, ಸಮಾರಂಭವಿರಲಿ, ನಿಮ್ಮ ಮಧುರ ಕ್ಷಣಗಳ ಮಧುರವಾಗಿಸಿ. India Sweet House, making life sweeter. ಓಕೆ, ಇದು ಒಂದು 3 ವಿಸಿಲ್ ಕೂಗಿ ಕೂಲ್ ಆಗಬೇಕಿದು. ಈಗ ಏನಂದರೆ, ಒಂದು ಊರಲ್ಲಿ ಇಬ್ಬರು ಅಣ್ಣ ತಮ್ಮಂದಿರಿದ್ರಂತೆ. ಇಬ್ಬರು ತದ್ವಿರುದ್ಧವಾದಂಥ ಗುಣವನ್ನು ಹೊಂದವರು. ಒಬ್ಬ
ಅವ್ರಿಗೆ ಒಬ್ಬ ಒಳ್ಳೆ ಬಿಸ್ನೆಸ್ಮೆನ್ ಆಗಿ ಭಾಳ ಒಳ್ಳೆ ಹೆಸರನ್ನ ತೊಗೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆಗಿದ್ದಂತೆ. ತಮ್ಮ ಇನ್ನೊಬ್ಬ ಇದ್ನಲ್ಲ, ಅವನು ಕುಡ್ಕೊಂಡು ಯಾವಾಗಲೂ ಜಗಳಗಳು ಮಾಡಿಕೊಂಡು ಸರಿಯಾಗಿ ಕೆಲಸ ಮಾಡ್ದಿರೋ ಬಡತನದಲ್ಲಿ ಬೇಯ್ತಾ ಇದ್ದಂತೆ. ಈ ಅವ್ರ ಸಂಬಂಧಿಕರಿಗೆಲ್ಲ ಭಾಳ ಆಶ್ಚರ್ಯ ಅನ್ನಿಸ್ತೈತಂತೆ ಇಬ್ಬರು ಅಣ್ಣ ತಮ್ಮಂದರು ನೋಡ್ತಾ ಇದ್ದಾರೆ. ಯಾಕೆಂದರೆ ಇಬ್ಬರು ಒಂದೇ ತಂದೆ ತಾಯಿ ಹುಟ್ಟಿದಂಥ ಮಕ್ಕಳು, ಒಂದೇ ವಾತಾವರಣದಲ್ಲಿ ಬೆಳೆದವರು, ಒಂದೇ ಥರ ಶಿಕ್ಷಣವನ್ನು ಪಡೆದವರು, ಆದರೂ ಇಬ್ಬರು ಗುಣಗಳು ಭಾಳ ವ್ಯತಿರಿಕ್ತವಾಗಿದೆ. ಯಾಕಿದು ಅಂತ ಯೋಚನೆ ಮಾಡಿಬಿಟ್ಟು ಒಬ್ಬನ ಮನೆಗೆ ಹೋದ್ರಂತೆ, ತಮ್ಮನ ಮನೆಗೆ ಹೋದ್ರಂತೆ. ಅವನು ಫುಲ್ಲು ಕುಡಿದು ಬಿಟ್ಟಿದ್ದಂತೆ. ಮಾತಾಡ್ತಾ ಇದ್ದೀನಿ, ಕತೆ ಹೇಳ್ತಾ ಇದ್ದೀನಿ ತಾನೇ, ಯಾತಕ್ಕೆ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡೋದು ನೀನು? ಹಾಂ, ಸೈಲೆನ್ಸ್. ಸೊ ಹೋದರೆ ಅವನು ಫುಲ್ ಕುಡಿದ್ಬಿಟ್ಟಿದ್ದಂತೆ. ಅವನಿಗೆ ಕೇಳಿದ್ರಂತೆ, ಯಾಕೆ ನೀನು ಹಿಂಗೆ, ನಿಮ್ಮ ಅಣ್ಣ ನೋಡಿದ್ರೆ ಅಷ್ಟು ಒಳ್ಳೆ ಬಿಸ್ನೆಸ್ 3 ಸಲ ಕೂಗ್ಬಿಡ್ಲಿ, ಆಮೇಲೆ ಕತೆ ಹೇಳ್ತೀನಿ. ಇದು ಯಾಕೆ ಇದು ಸರಿ ಹೋಗಲ್ಲ. ಇನ್ನೊಂದ್ಸಲಿ ಕೂಗ್ಬಿಡಪ್ಪ, ಮಧ್ಯದಲ್ಲಿ ನೀನು ಕೂಗೋದು ನನಗೆ ಇಷ್ಟ ಆಗಲ್ಲ. ಆಯಿತಾ, ಸಮಾಧಾನ ಆಯಿತಾ? ಓಕೆ, ನಾವು ಕೂಲ್ ಡೌನ್. ಹಾಂ, ಸೊ ಕೇಳಿದ್ರಂತೆ ತಮ್ಮನಿಗೆ, ಅಲ್ಲಯ್ಯ ನಿಮ್ಮ ಅಣ್ಣ ಅಷ್ಟು ಒಳ್ಳೆ ಬಿಸ್ನೆಸ್ಮ್ಯಾನು, ವ್ಯಾಪಾರಸ್ಥ, ಇಡೀ ಸಮಾಜದಲ್ಲಿ ಒಳ್ಳೆ ಹೆಸರು ತೊಗೊಂಡಿದ್ದಾನೆ, ನೀನೇನೇ ಯಾವಾಗಲೂ ಹಿಂಗೆ ಕುಡ್ಕೊಂಡು ಹಿಂಗೆ ಬಿದ್ದಿರ್ತೀಯ ಅಂದಾಗ ಏನಕ್ಕೆ ಹಿಂಗಾಗ್ಬಿಟ್ಟೆ ನೀನು ಅಂತ ಕೇಳಿದ್ರಂತೆ. ಅದಕ್ಕೆ ಅವನು ಹೇಳಿದ್ರೆ, ಇದಕ್ಕೆ ಕಾರಣ ನಮ್ಮಪ್ಪ ಅಂದಂತೆ. ನಿಮ್ಮಪ್ಪ ಹೆಂಗೋ ಕಾರಣ ಆಗ್ತಾನೆ? ನಮ್ಮಪ್ಪನ ಯಾವಾಗ ಕುಡಿಯೋನು, ನಾನು ಅದನ್ನೇ ನೋಡಿ ಬೆಳೆದವನು, ಬದುಕಬೇಕಾದ್ರೆ ಕುಡಿಬೇಕು ಅಂತ ನನಗೂ ಅದೇ ಅನ್ನಿಸ್ತು, ಅದಕ್ಕೆ ನಾನು ಕುಡ್ಕೊಂಡಿರೋದು ಯಾವಾಗಲೂ, ನನಗೇನು ಬೇಕಾಗಿಲ್ಲ, ಕುಡಿಯೋಕ್ಕೆ ಸಿಕ್ಬಿಟ್ರೆ ಸಾಕು ಅಂದಂತೆ. ಆಮೇಲೆ ಸೀದಾ ಅವ್ರ ಅಣ್ಣನ ಮನೆಗೆ ಹೋದ್ರಂತೆ. ಅವ್ರ ಅಣ್ಣನ ಮನೆಗೆ ಹೋಗ್ಬಿಟ್ಟು, ನಿನ್ಗೊಂದು ಪ್ರಶ್ನೆ ಕೇಳಬೇಕಪ್ಪ, ಅಲ್ಲ ನೀವಿಬ್ಬರು ಅಣ್ಣ ತಮ್ಮಂದರು, ಒಂದೇ ವಾತಾವರಣದಲ್ಲಿ ಬೆಳೆದವರು, ಒಂದೇ ತಂದೆ ತಾಯಿಯಂದರಿಗೆ ಹುಟ್ಟಿದವರು, ಒಂದೇ ಥರ ಶಿಕ್ಷಣ ಪಡೆದವರು, ನೀನು ನೋಡಿದ್ರೆ ಇಷ್ಟು ಅದ್ಭುತವಾದಂಥ ವ್ಯಾಪಾರಸ್ಥ ಆಗಿದೆಯಾ, ದುಡ್ಡು ಮಾಡಿದ್ಯಾ, ಸಂತೋಷವಾಗಿದೆಯಾ, ಸಮಾಜ ಸೇವೆ ಮಾಡ್ಕೊಂಡಿದ್ಯಾ, ಸಮಾಜದಲ್ಲಿ ಒಳ್ಳೆ ಹೆಸರಿದೆ ನಿನಗೆ, ಎಲ್ಲರೂ ನಿನ್ನನ್ನು ಗೌರವದಿಂದ ನೋಡ್ತಾರೆ. ನಿನ್ನ ತಮ್ಮ ಯಾಕೆ ಹಾಗೆ ಕುಡುಕಂತರ ಆಗ್ಬಿಟ್ಟಿದ್ದಾನೆ, ನೀನು ಹಿಂಗಿದೆಯಲ್ಲ, ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರಂತೆ. ಆಗ ಅವನು ಹೇಳಿದಂತೆ, ನಮ್ಮಪ್ಪ ಕಾರಣ ಅಂದಂತೆ. ಎಲ್ರಿಗೂ ಆಶ್ಚರ್ಯ, ಅದೇ ನಿಮ್ಮಪ್ಪ ಕಾರಣ? ನಮ್ಮಪ್ಪ ಯಾವಾಗಲೂ ಕುಡ್ಕೊಂಡು ಬರ್ತಿದ್ದ ಮನೆಗೆ, ನಾನು ಅವನನ್ನು ನೋಡಿದಾಗೆಲ್ಲ ನಾನು ಅನ್ಕೋತಿದ್ದೆ, ಏನೇ ಆದರೂ ನಮ್ಮ ಅಪ್ಪನ ಥರ ಆಗಬಾರ್ದು, ನಾನು ಒಳ್ಳೆ ಮನುಷ್ಯ ಆಗಬೇಕು, ನನ್ನ ಹೆಂಡ್ತಿನ ಚೆನ್ನಾಗಿ ನೋಡ್ಕೋಬೇಕು, ನಮ್ಮ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು, ನಾನು ಹುಟ್ಟೋ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು, ಸಮಾಜಕ್ಕೆ ನಾನೇನಾದ್ರು ಕೊಡುಗೆ ಕೊಡಬೇಕು, ನಮ್ಮ ಅಪ್ಪನ ಥರ ವೇಸ್ಟ್ ಬಾಡಿ ಆಗಬಾರ್ದು ಅಂತ ನಾನು ಚಿಕ್ಕ ಹುಡುಗಾದಾಗಿಂದ ಅನ್ಕೊಂಬಂದೆ. ಹಾಗಾಗಿ ನಾನು ಇವತ್ತು ಹಿಂಗಿದ್ದೀನಿ ಅಂತ ಹೇಳಿದ್ನಂತೆ. ಯಾಕೆ ಈ ಕತೆ ಹೇಳಿದೆ ಅಂದರೆ, ನೋಡಿ, ಯಾವುದೇ ಒಂದು ಘಟನೆ ನಡೆದಾಗ ಆ ಘಟನೆ 2 ಥರ ಪರಿಣಾಮವನ್ನು ಬೀರುತ್ತೆ. ಒಂದು ಪಾಸಿಟಿವ್ ಪರಿಣಾಮ, ಒಂದು ನೆಗೆಟಿವ್ ಪರಿಣಾಮ. ನಾವು ಯಾವುದನ್ನು ಚೂಸ್ ಮಾಡ್ತೀವಿ ಅನ್ನೋದು ಭಾಳ ಮುಖ್ಯ. ನಾವು ಯಾವುದೇ ವಸ್ತುವನ್ನು ತೊಗೊಂಡ್ರೆ ಆ ವಸ್ತುಗೆ 2 ಮುಖ ಇರುತ್ತೆ, ಒಂದು ಒಳ್ಳೆ ಮುಖ, ಒಂದು ಕೆಟ್ಟ ಮುಖ. ಯಾವುದೇ ಘಟನೆ ನಡೆದ್ರೆ ಅದಕ್ಕೆ 2 ಮುಖ ಇರುತ್ತೆ, ಒಂದು ಒಳ್ಳೆಯದು, ಒಂದು ಕೆಟ್ಟದ್ದು. ನಾವು ಯಾವುದನ್ನು ತೊಗೋತೀವಿ ಅನ್ನೋದು ನಮಗೆ ಬಿಟ್ಟಿರೋದು. ನಾವು ಪಾಸಿಟಿವ್ ಆಗಿರೋದು, ಒಳ್ಳೆಯದನ್ನೇ ತೊಗೊಂಡಾಗ ನಮಗೆ ಒಳ್ಳೆಯದೇ ಆಗುತ್ತೆ. ಫಸ್ಟ್ ಕ್ಲಾಸ್ ಕತೆ ಅಲ್ವಾ? ಈಗ ಇದು ಕೂಲ್ ಆಗೋಕ್ಕೆ ಈ ಕಡೆ ಪಕ್ಕ ಇಟ್ಬಿಟ್ಟು ಒಂದು ಒಗ್ಗರಣೆ ರೆಡಿ ಮಾಡೋಣ. ಓಕೆ, ಸೊ ಅದಕ್ಕೆ ಏನು ಮಾಡ್ತೀನಿ, ಒಂದು ಪ್ಯಾನ್ ತೊಗೊಂಡು ಈ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ತೀನಿ, ಒಂದು ಸ್ವಲ್ಪ ತುಪ್ಪ ಹಾಕ್ತೀನಿ, ಒಂದು 3 ಚಮಚದಷ್ಟು ಎಣ್ಣೆ, ಒಂದು 2 ಚಮಚ ತುಪ್ಪ. ಇದು ಚೆನ್ನಾಗಿ ಕಾಯಬೇಕು. ಇದಕ್ಕೆ ಒಂದು ಸ್ವಲ್ಪ ಇಂಗು, ಸಾಸಿವೆ, ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಸಿಡಿಯೋಕ್ಕೆ ಶುರುವಾಗ್ತಿದ್ದಂಗೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವ ಈರುಳ್ಳಿ 1 ಕಪ್ಪಷ್ಟು,
ಈರುಳ್ಳಿ ಬಣ್ಣ ಬಿಡೋವರೆಗೂ ಇದನ್ನು ಬಾಡಿಸ್ಬೇಕು. ಇದಕ್ಕೆ ನಾವು ರುಬ್ಕೊಂಡಿರುವಂಥ ಮಸಾಲೆ, ನಾನು ಬರೀ ಹಸಿಮೆಣಸಿನ್ಕಾಯಿ, ಹಸಿ ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನು ರುಬ್ಕೊಂಡಿದ್ದೀನಿ. ಯಾರು ಬೆಳ್ಳುಳ್ಳಿ ತಿನ್ನಲ್ಲ ಅವರು ಬರೀ ಹಸಿಮೆಣಸಿನ್ಕಾಯಿ, ಶುಂಠಿ ರುಬ್ಬಿಟ್ಕೊಂಡು ಹಾಕ್ಕೊಳ್ಳಿ. ಇದರ ಹಸಿ ಘಾಟ್ ಹೋಗೋವರೆಗೂ ಬಾಡಿಸ್ಕೋಬೇಕು. ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂಥ ಟೊಮ್ಯಾಟೊ 1 ಕಪ್ಪಷ್ಟು. ಈ ಟೊಮೆಟೊ ಒಂದು ಸ್ವಲ್ಪ ಮೆತ್ತಗಾಗಬೇಕು, ಅಲ್ಲಿವರೆಗೂ ಬಾಡಿಸ್ಕೋಬೇಕು. ಇದಕ್ಕೊಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ತೆಂಗಿನಕಾಯಿ ತುರಿ, ನಮ್ಮ ಒಗ್ಗರಣೆ ರೆಡಿ ಆಯಿತು. ಈಗ ಇದು ಸ್ವಿಚ್ ಆಫ್ ಮಾಡಿಬಿಡ್ತೀನಿ. ಸ್ವಿಚ್ ಆಫ್ ಮಾಡಿ ಇದಕ್ಕೆ ನಿಂಬೆ ಹಣ್ಣಿನ ರಸ ಹಾಕ್ತಾಯಿದ್ದೀನಿ. ಓಕೆ, ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಈಗ ಈ ಬೇಳೆ ಬೆಂದಿದೆ, ಈ ಬೇಳೆಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ. ಆಲ್ರೆಡಿ ಉಪ್ಪು ಹಾಕಿದ್ದೀನಿ. ಉಪ್ಪು ಬೇಕು ಅಂತ ಚೆಕ್ ಮಾಡಿಬಿಟ್ಟು ಬೇಕಾದರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ರುಚಿಗೆ ಎಷ್ಟು ಬೇಕೋ ಅದು ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೋಬೇಕು. ತವೆ ರೆಡಿ, ಕುದಿಬೇಕು 1 ರೌಂಡ್. ಇದು ಅಷ್ಟೇ. ಇದ್ರ ಮೇಲೆ ಒಂದು ಸಣ್ಣದಾಗಿ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪನ್ನು ಒಂಚೂರು ಉದುರಿಸ್ಬಿಟ್ರೆ ನಮ್ಮ ಅದ್ಭುತವಾದಂಥ ಗಟ್ಟಿ ತೊವೆ ರೆಡಿ. ಗಟ್ಟಿ ತೊವೆ ಮಾಡೋದು ತುಂಬಾನೇ ಸುಲಭ ರೀ. ತೊವೆ ಅಂದ್ರೆ ಬೇಳೆ ತೊವೆ ರೀ. ಅದನ್ನ ಅಂದ್ರೆ 1 ಕಪ್ ನೆನ್ಸಿರೋ ತೊಗರಿ ಬೇಳೆನ ಕುಕ್ಕರ್ಗೆ ಹಾಕ್ರಿ. ಅದು ಮುಳುಗೋಕೆ ನೀರ್ ಹಾಕ್ರಿ. 1 ಕಪ್ ಸಣ್ಣಗೆ ಹೆಚ್ಚಿಟ್ಟಿರೋ ಪಾಲಕ್ ಸೊಪ್ಪನ್ನು ಸೇರಿಸ್ರಿ. 1 ಚಿಟಿಕೆ ಅರಿಶಿನ, ಸ್ವಲ್ಪ ತುಪ್ಪ, ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ರಿ. ಕುಕ್ಕರ್ನ ಮುಚ್ಚಳ ಮುಚ್ಚ್ರಿ. 3 ವಿಸಿಲ್ ಕೂಗೋದಕ್ಕೆ ಬಿಟ್ಬಿಡ್ರಿ. ಗಟ್ಟಿ ತೊವೆಗೆ ಮಸಾಲೆ ಬೇಕಲ್ವಾ? ಒಂದು ಮಿಕ್ಸಿ ಜಾರ್ ತಗೊಂಡು 5 ಹಸಿಮೆಣಸಿನಕಾಯಿ, 1 ಇಂಚು ಹಸಿ ಶುಂಠಿ, 10 ಎಸಳು ಬೆಳ್ಳುಳ್ಳಿ ಹಾಕ್ರಿ. ತರಿ ತರಿ ಆಗೋ ತರ ರುಬ್ಕೊಂಡ್ಬಿಡ್ರಿ. ಕುಕ್ಕರ್ 3 ಸಲ ಕೂಗ್ತಾ ಕೂಲ್ ಆಗೋಕೆ ಬಿಟ್ಬಿಡ್ರಿ. 1 ಪ್ಯಾನ್ಗೆ 3 ಚಮಚ ಎಣ್ಣೆ, 2 ಚಮಚ ತುಪ್ಪ ಹಾಕ್ರಿ. ಬಿಸಿ ಆಯ್ತಾ? ಸ್ವಲ್ಪ ಇಂಗು, ಸಾಸಿವೆ ಹಾಕ್ರಿ. ಚಟ್ಪಟ ಅಂತ ಸಿಡಿತಾ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ 1 ಕಪ್ ಹಾಕ್ರಿ. ಅದು ಬಣ್ಣ ಬಿಡೋವರೆಗೂ ಬಾಡಿಸ್ರಿ. ರುಬ್ಬಿದಿರಲ್ಲ ತರ್ತರಿಯಾದ ಮಸಾಲೆ, ಅದನ್ನ ಹಾಕ್ರಿ. ಚೆನ್ನಾಗಿ ಬಾಡಿಸ್ರಿ. 1 ಕಪ್ ಸಣ್ಣಗೆ ಹೆಚ್ಚಿರೋ ಟೊಮೆಟೊ ಸೇರಿಸ್ರಿ. ಅದು ಮೆತ್ತಗೆ ಬೇಯೋ ತನಕ ಬಾಡಿಸ್ರಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ರಿ. 1 ಕಪ್ ತೆಂಗಿನಕಾಯಿ ತುರಿ ಹಾಕಿ ಕೆದಕಿ ಒಲೆ ಆರಿಸ್ರಿ. 2 ಚಮಚ ನಿಂಬೆ ಹಣ್ಣಿನ ರಸ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರ ಈಗ ಬೇಯಿಸಿಟ್ಟ ಬೇಳೆಗೆ ಇದನ್ನ ಹಾಕ್ರಿ. ರುಚಿ ನೋಡ್ರಿ. ಬೇಕನ್ಸಿದ್ರೆ ಇನ್ನು ಸ್ವಲ್ಪ ಉಪ್ಪು ಬೇಕಾದ್ರೆ ಹಾಕ್ರಿ. ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ರಿ. ರೆಡಿ ಆಗೇ ಬಿಡ್ತು ನೋಡ್ರಿ. ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಸೂಪರ್ ಆದ ಗಟ್ಟಿ ತೊವೆ ನೋಡಿ. ಈ ಗಟ್ಟಿ ತೊವೆ ಇದು ಅನ್ನಕ್ಕೂ ಚೆನ್ನ, ನೀವು ಚಪಾತಿಗೆ ನೆಂಚ್ಕೊಂಡು ತಿಂತೀರ ಅಂದರೆ ಅದಕ್ಕೂ ಚೆನ್ನ, ಇಡ್ಲಿಗೆ ನೆಂಚ್ಕೊಂಡು ತಿಂತೀರ ಅಂದರೆ ಅದಕ್ಕೂ ಚೆನ್ನ. ಮಲ್ಟಿಪರ್ಪಸ್. ನಾನು ಅನ್ನದ ಜೊತೆ ತಿಂತಾಯಿದ್ದೀನಿ. ನೀವಿನ್ನೂ ನಮ್ಮ ಸಿಹಿಕೈ ಚಂದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ? ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ಭಾಳ ಬೇಕು. ಸೊ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದ್ದೀನಿ. ಸೊ ಈಗ ಇವತ್ತಿನ ಗಟ್ಟಿ ತವೆಯನ್ನು ಟೇಸ್ಟ್ ಮಾಡ್ತಾಯಿದ್ದೀನಿ. ಸಿಂಪಲ್ ಮಸಾಲೆ, ಏನು ಆಹಾ ಓಹೋ ಅನ್ನೋ ಮಸಾಲೆ ಇಲ್ಲವೇ ಇಲ್ಲ. ಬರೀ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇಲ್ಲ ಅಂದರೆ ಹಸಿಮೆಣಸಿನ್ಕಾಯಿ, ಶುಂಠಿ ಎರಡೇ ಪರಿಮಳ ಸಿಗುತ್ತೆ. ಬೇರೆ ಏನೂ ಹಾಕಿಲ್ಲ ನಾ ಇದಕ್ಕೆ. ಆದರೆ ತಿನ್ನೋಕ್ಕೆ ಮಾತ್ರ ಅದ್ಭುತವಾಗಿದೆ. ಯಾಕೆಂದರೆ ತಿನ್ನಬೇಕಾದ್ರೆ ಒಂದು ಕಡೆ ಕರುಮ್ ಅಂತ ಈರುಳ್ಳಿ ಸಿಗುತ್ತೆ, ಇನ್ನೊಂದು ಕಡೆ ತೆಂಗಿನಕಾಯಿ ತುರಿ ಕರುಮ್ ಅಂತ ಸಿಗುತ್ತೆ. ಸಖತ್ ಮಜಾ ಕೊಡುತ್ತೆ. ಇದು ಹೆಂಗಿದೆ ಅಂದರೆ ಒಂದು ಕಂಫರ್ಟಿಂಗ್ ಫುಡ್ ಅಂತಾರಲ್ಲ ಹಂಗಿದೆ. ಸಖತ್ತಾಗಿದೆ.
ಒಂದು ದಿವಸದ ಒಂದು ಅಡುಗೆ ರೆಡಿ. ಸಿಂಪಲ್ಲಾಗಿ ಮಾಡೋವಂಥದ್ದು. ಪ್ರಯೋಗ ಮಾಡಿ. ಇಷ್ಟ ಆದಮೇಲೆ ದಯವಿಟ್ಟು ಕೆಳಗಡೆ ಕಮೆಂಟಲ್ಲಿ ನಿಮ್ಮ ಅನಿಸಿಕೆಗಳನ್ನು ನಮಗೆ ತಿಳಿಸಿ. ಸೂಪರ್ ಆಗಿದೆ, ಸೂಪರ್.